ವೀಕ್ಷಕರೇ ನಮಸ್ಕಾರ. ಧನಾಕರ್ಷಣ ಚಾನಲ್ಗೆ ಆತ್ಮೀಯ ಸ್ವಾಗತ. ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತುವನ್ನು ಇಡಬಾರದು, ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋಗೆ ಈಗನೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದೊಂದು ದೇವರ ಕೋಣೆ ಮಾಡಿಕೊಂಡಿರ್ತಾರೆ. ಅಲ್ಲಿ ತಮಗೆ ಇಷ್ಟವಾದ ದೇವರ ಫೋಟೋಗಳು ಮತ್ತು ವಿಗ್ರಹಗಳು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೋ ಹಾಗೆ ಕೆಲವೊಂದು ಇಡಬಾರದ ವಸ್ತುಗಳನ್ನು ಇಟ್ಟರೆ ಕೆಟ್ಟದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ರಹಸ್ಯ ವಿಷಯವನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ನಾವು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವು ವಸ್ತುಗಳನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ಮನೆಯಲ್ಲಿ ಜಗಳ, ನೆಗೆಟಿವಿಟಿ, ಕಿರಿಕಿರಿ ಹೆಚ್ಚಾಗುತ್ತೆ. ಮೊದಲಿಗೆ ಮನೆಯಲ್ಲಿ ಮತ್ತು ದೇವರ ಮನೆಯಲ್ಲಿ ಯಾವ ವಸ್ತುವನ್ನು ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈಗಿನ ಕಾಲದಲ್ಲಿ ನೀವೆಲ್ಲ ಹಿತ್ತಾಳೆ, ಬೆಳ್ಳಿ ಈ ರೀತಿ ದೀಪಗಳನ್ನು ಉಪಯೋಗಿಸ್ತಾ ಇದ್ವಿ. ಆದರೆ ಹಳೆಯ ಕಾಲದಲ್ಲಿ ಮಣ್ಣಿನ ದೀಪ ಬೆಳಗ್ತಾ ಇದ್ರು. ಈ ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರೋದ್ರಿಂದ ಇದು ಪೂಜೆಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮಣ್ಣಿನ ದೀಪ ಬೆಳಗೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಮತ್ತು ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ. ಬೆಲ್ಲದ ದೀಪ ಹಚ್ಚೋದ್ರಿಂದ ಕೂಡ ವಿಶೇಷ ಫಲ ಸಿಗುತ್ತೆ ಅಂತ ಹಿರಿಯರು ಹೇಳುತ್ತಾ ಇದ್ರು. ಇನ್ನು ಎರಡನೇದ್ದು ಸ್ವಸ್ತಿಕ್ ಚಿಹ್ನೆ. ಸ್ವಸ್ತಿಕ್ ಚಿಹ್ನೆ ತುಂಬಾ ಶುಭ ಅಂತ ಹೇಳ್ತಾರೆ. ಈ ಚಿಹ್ನೆಯನ್ನು ದೇವರ ಮನೆಯಲ್ಲಿ ಬರೆಯೋದ್ರಿಂದ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ. ಹಾಗಾಗಿ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಕಡ್ಡಾಯವಾಗಿ ಬರಿಬೇಕು. ಇನ್ನು ಮೂರನೇದಾಗಿ ಕಳಶ. ದೇವರ ಮನೆಯಲ್ಲಿ ಕಳಶ ಇರಲೇಬೇಕು. ಕಳಶ ಲಕ್ಷ್ಮೀ ದೇವಿಯ ಪ್ರತೀಕ. ಯಾವ ಮನೆಯಲ್ಲಿ ಕಳಶ ಇರುತ್ತೋ ಆ ಮನೆಗೆ ಲಕ್ಷ್ಮಿ ಅತಿ ಶೀಘ್ರದಲ್ಲಿ ಪ್ರವೇಶ ಮಾಡ್ತಾಳೆ ಅಂತ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇನ್ನು ನಾಲ್ಕನೇದ್ದು ಶಂಖ. ಇದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು. ಈ ಒಂದು ವಸ್ತು ದೇವರ ಮನೆಯಲ್ಲಿ ಇದ್ದರೆ ಅತಿ ಶುಭ. ಮನೆಯಲ್ಲಿ ಶಂಖ ಇದ್ದರೆ ಲಕ್ಷ್ಮೀ ದೇವಿ ನಿಮಗೆ ಮನೆಗೆ ಬೇಗನೆ ಬರ್ತಾಳೆ. ಈಗ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಅಂತ ತಿಳಿಸ್ಕೊಡ್ತೀವಿ ಮತ್ತು ಈ ವಸ್ತುಗಳನ್ನು ಇಟ್ಟರೆ ಯಾವ ತೊಂದರೆಯಾಗುತ್ತೆ ಅಂತಾನೂ ಹೇಳ್ತೀವಿ. ಮೊದಲನೇದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ ಸಂಖ್ಯೆಯಲ್ಲಿ ಇಡಬಾರದು. ಬೆಸ ಸಂಖ್ಯೆ ಅಂದರೆ 1, 3, 5, 7 ಈ ತರಹದ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು. ನಿಮ್ಮ ಮನೆಯಲ್ಲಿ 2 ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ದರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಎರಡನೇದಾಗಿ ಗಣೇಶನ ಮೂರ್ತಿ ಮನೆಯ ಎದುರು ಅಥವಾ ಮುಖ್ಯ ದ್ವಾರದ ಹತ್ತಿರ ಇಟ್ಟಿರ್ತಾರೆ. ಆ ಗಣೇಶನ ಮುಖ ಹೊರಗಡೆ ನೋಡೋ ಥರ ಇಡಬಾರ್ದು. ಈ ತರಹ ಇದ್ದರೆ ನೀವು ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗತ್ತೆ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಹಾಗಾಗಿ ಗಣೇಶನ ಮುಖ ಒಳಗಡೆ ನೋಡೋ ಥರ ನೀವು ಗಣೇಶನನ್ನು ಇಡಬೇಕು. ಮೂರನೇದಾಗಿ ಅಕ್ಕಿ ಕಾಳುಗಳು. ನಿಮ್ಮ ಮನೆಯ ಕಳಶದ ಕೆಳಗೆ ಅಕ್ಕಿ ಕಾಳುಗಳನ್ನು ಹಾಕಿರ್ತೀರಾ ಮತ್ತು ಅಕ್ಷತೆಗೆ ಅಂತ ಬಟ್ಟಲಲ್ಲಿ ಇಡ್ತೀರಾ. ಈ ಅಕ್ಕಿ ಕಾಳುಗಳು ಒಡೆದಿರಬಾರ್ದು ಅಥವಾ ನುಚ್ಚಾಗಿರಬಾರ್ದು. ಆ ಅಕ್ಕಿ ಕಾಳುಗಳು ಪರಿಶುದ್ಧವಾಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಒಡೆದಿರುವ ಅಕ್ಕಿ ಕಾಳುಗಳನ್ನು ಪೂಜೆಗೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಿಸಬಾರ್ದು. ಹಾಗೆಯೇ ನಾಲ್ಕನೇ ವಿಷಯ, ನೀವು ದೇವರ ಮನೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋ ಇಟ್ಟಿದ್ರೆ ಅದನ್ನೇ ಕೂಡಲೇ ಅಲ್ಲಿಂದ ತೆಗಿಬೇಕು. ಯಾಕೆಂದರೆ ದೇವರ ಮನೆಯಲ್ಲಿ ದೇವರ ಫೋಟೋ ಬಿಟ್ಟು ಬೇರೆ ಯಾವ ರೀತಿಯ ಫೋಟೋವನ್ನು ಇಡಬಾರ್ದು. ಇನ್ನು ಐದನೇದು, ನೀವು ದೇವರ ಮನೆಯಲ್ಲಿ ಶನಿದೇವರ ಫೋಟೋ ಮತ್ತು ಭೈರವ ದೇವರ ಫೋಟೋ ಇಟ್ಟು ಪೂಜೆ ಮಾಡಬಾರ್ದು. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿದೇವರು ಮತ್ತು ಭೈರವ ದೇವರ ಫೋಟೋ ಪೂಜೆ ಮಾಡಬಾರ್ದು. ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಈ 2 ಫೋಟೋಗಳನ್ನು ಇಡಬಾರ್ದು.
ಇನ್ನು ಆರನೇದಾಗಿ ನಿಂತಿರುವ ಲಕ್ಷ್ಮಿ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು. ಮನೆಯಲ್ಲಿ ಈ ರೀತಿಯ ಫೋಟೋ ಇದ್ದರೆ ಕೂಡಲೇ ತೆಗೀರಿ. ನೀವು ಮನೆಯಲ್ಲಿ ಯಾವಾಗಲೂ ಕುಳಿತಿರುವ ಲಕ್ಷ್ಮಿಯನ್ನೇ ಪೂಜೆ ಮಾಡಬೇಕು. ಈಗ ನಾವು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡಲೇಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಗಂಗಾಜಲ. ಈ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿದೆ. ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನೀವು ಮಾಡಿರೋ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಗುತ್ತೆ. ಹಾಗಾಗಿ ಗಂಗಾಜಲವನ್ನು ದೇವರ ಮನೆಯಲ್ಲಿ ಇಟ್ಟರೆ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಎರಡನೇದಾಗಿ, ನೀವು ಪೂಜೆ ಮಾಡುವಾಗ ಯಾವುದಾದರೂ ಒಂದು ವಸ್ತುವನ್ನು ತರೋದು ಮರೆತು ಬಿಟ್ಟಿದ್ರೆ ಆಗ ನೀವು ಹೂ ಮತ್ತು ಅಕ್ಷತೆಯನ್ನು ಒಟ್ಟಿಗೆ ಅರ್ಪಿಸಬೇಕು. ಆಗ ದೇವರು ಪೂಜೆ ಮಾಡುವಾಗ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸ್ತಾರೆ. ಇನ್ನು ಕೊನೆಯದಾಗಿ, ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದರೆ ನಾವು ಹೇಳುವಂತಹ ಸಣ್ಣ ಉಪಾಯವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡಿಬೋದು ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡ್ಬೋದು. ಅದು ಯಾವ ಉಪಾಯವಂತ ನಾವೀಗ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ನೀವು ಒಂದು ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾಳೆ. ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಉಪಾಯವನ್ನು ಮಾಡೋದನ್ನು ಮರಿಬೇಡಿ.